Hello everyone, welcome to Sanmargaha classes. Let us see question number 29 of chapter Conservation of Plants and Animals. List any four effects of deforestation on the environment. Suggest any four measures to reduce it. ಡಿಫಾರೆಸ್ಟೇಷನ್ ಇಂದ ಎನ್ವಿರಾನ್ಮೆಂಟ್ ಮೇಲೆ ಏನೇನು ಅಫೆಕ್ಟ್ ಆಗ್ತಾ ಇದೆ ಅದನ್ನ ಬರೀಬೇಕು ಅಂಡ್ ಸಜೆಸ್ಟ್ ಎನಿ ಫೋರ್ ಮೆಜರ್ಸ್ ಟು ರೆಡ್ಯೂಸ್ ಇಟ್. ಹಾಗಿದ್ರೆ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಒಂದು ಫೋರ್ ಮೆಥಡ್ಸ್ ಅನ್ನ ನೀವು ರೆಫರ್ ಮಾಡಬೇಕು, ಸಜೆಸ್ಟ್ ಮಾಡಬೇಕು. ಫೋರ್ ಇಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್. ಲಾಸ್ ಆಫ್ ಬಯೋಡೈವರ್ಸಿಟಿ. ಸಿ, ಡಿಫಾರೆಸ್ಟೇಷನ್ ಅಂದ್ರೆ ಏನು? ಮರ ಎಲ್ಲ ಕಡ್ದು ಹಾಕೋದು ಅಲ್ವಾ, ಕಾಡನ್ನೆಲ್ಲ ನಾಶ ಮಾಡೋದು. ಈಗ ನಿಮಗ್ ಗೊತ್ತಿದೆ, ವೈಲ್ಡ್ ಆನಿಮಲ್ಸ್ ಇರೋದೆಲ್ಲಿ? ಫಾರೆಸ್ಟ್ ಅಲ್ಲಿ. ಫಾರೆಸ್ಟೇ ಅವುಗಳಿಗೆ ಮನೆ ಇದ್ದಂಗೆ. ಸೊ ಈಗ ನಾವು ಡಿಫಾರೆಸ್ಟೇಷನ್ ಮಾಡಿದ್ವಿ ಅಂದ್ರೆ ಅವುಗಳ ಮನೆ ಎಲ್ಲ ಹಾಳು ಮಾಡ್ದಂಗೆ. ದರ್ ವಿಲ್ ಬಿ ನೋ ಶೆಲ್ಟರ್ ಅಂಡ್ ನೋ ಫುಡ್ ರಿಸೋರ್ಸ್ ಫಾರ್ ದೆಮ್ ಅಲ್ವಾ. ಹಾಗಾಗಿ ಏನಾಗುತ್ತೆ? ಫುಡ್ ಇಲ್ಲ, ಮನೆ ಇಲ್ಲ, ಸಾಯ್ತಾ ಬರಬಹುದು. ದರ್ ವಿಲ್ ಬಿ ಲಾಸ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದ್ರೆ ಬಯೋ ಮೀನ್ಸ್ ಸಮಥಿಂಗ್ ರಿಲೇಟೆಡ್ ಟು ಲಿವಿಂಗ್ ಥಿಂಗ್ ಅಂಡ್ ಡೈವರ್ಸಿಟಿ ಅಂದ್ರೆ ವೆರೈಟಿ. ಹಾಗಾಗಿ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಅದು ಲಾಸ್ ಆಗ್ತಾ ಹೋಗುತ್ತೆ, ಸ್ಪೀಶೀಸ್ ಕಡಿಮೆ ಆಗ್ತಾ ಹೋಗ್ಬಹುದು. ಓಕೆ, ಕ್ಲೈಮೇಟ್ ಚೇಂಜ್. ಹ್ಯಾವ್ ಯು ಹರ್ಡ್ ರಿಗಾರ್ಡಿಂಗ್ ಗ್ಲೋಬಲ್ ವಾರ್ಮಿಂಗ್? ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇಳಿದೀರಾ? ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನಾಗುತ್ತೆ? ಅರ್ತ್ ಟೆಂಪರೇಚರ್ ಅಲ್ಲಿ ಜಾಸ್ತಿ ಆಗುತ್ತೆ, ಅದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಅದರಿಂದ ಬೇರೆ ಬೇರೆ ಈಗ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಸ್ವಲ್ಪ ವರ್ಷ ಬಿಟ್ಟು ನೋಡಿದ್ರೆ ಈಗ ಕೋಸ್ಟಲ್ ಏರಿಯಾಸ್ ಎಲ್ಲ ಇದಾವಲ್ಲ ಕೆಲವೊಂದು, ಮುಂಬೈ ಇರ್ಬೋದು, ಉತ್ತರ ಕನ್ನಡದಲ್ಲಿ ಬಂದ್ರೆ ಕಾರವಾರ ಇರ್ಬೋದು, ಈ ರೀತಿ ಕೋಸ್ಟಲ್ ಏರಿಯಾಸ್ ಎಲ್ಲ ಮುಳುಗಡೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸೈಂಟಿಸ್ಟ್. ಯಾಕೆ? ಗ್ಲೋಬಲ್ ವಾರ್ಮಿಂಗ್ ಇಂದ ಐಸ್ ಬರ್ಗ್ಸ್ ಎಲ್ಲ ಕರಗ್ ಹೋಗ್ತಾ ಇದೆ. ಅದರಿಂದ ಏನಾಗುತ್ತೆ? ಸಿ ಲೆವೆಲ್ ಜಾಸ್ತಿ ಆಗುತ್ತೆ. ಸಿ ಲೆವೆಲ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಅದ್ರ ಸುತ್ತಮುತ್ತ ಇರೋ ಏರಿಯಾನೆಲ್ಲ ಅದು ನುಂಗ್ಕೊಬಿಡುತ್ತೆ ಅಲ್ವಾ. ಸೊ ಕ್ಲೈಮೇಟ್ ಚೇಂಜ್. ಅಥವಾ ಇನ್ನೊಂದೇನಾಗ್ಬೋದು, ಸ್ಪೀಶೀಸಿಗೆ ನೋಡಿ ಕ್ಲೈಮೇಟ್ ಚೇಂಜ್, ಅರ್ತ್ ಟೆಂಪರೇಚರ್ ಜಾಸ್ತಿ ಆಯ್ತು. ನೀವು ಗಮನಿಸ್ತಿದ್ದೀರಿ ವರ್ಷದಿಂದ ವರ್ಷಕ್ಕೆ ಬೇಸಿಗೆಗಾಲದಲ್ಲಿ ಟೆಂಪರೇಚರ್ ಏರ್ತಾನೆ ಇದೆ ಅಲ್ವಾ. ಹಾಗಿದ್ರೆ ಈಗ ಆರ್ಗ್ಯಾನಿಸಮ್ಸಿಗೆ ಅದನ್ನ ಸಸ್ಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಬೇಕಲ್ಲ, ಇಲ್ಲ ಅಂದ್ರೆ ಏನಾಗುತ್ತೆ? ಅಗೇನ್ ಎಕ್ಸ್ಟಿಂಕ್ಷನ್ ಅಲ್ವಾ. ಸೊ ಡಿಫಾರೆಸ್ಟೇಷನ್ ಇಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಸಾಯಿಲ್ ಇರೋಷನ್. ಯು ನೋ ದ್ಯಾಟ್ roots of plants or trees, they hold soil tightly. But what happens if deforestation? Due to deforestation ಏನಾಗುತ್ತೆ? ಡಿಫಾರೆಸ್ಟೇಷನ್ ಇಂದ ಅಂದ್ರೆ ಪ್ಲಾಂಟ್ಸ್ ಇರೋದಿಲ್ಲ, ಸೊ ಸಾಯಿಲ್ ಅನ್ನ ಹಿಡ್ಕೊಳ್ಳೋರು ಇರೋದಿಲ್ಲ. ಸಾಯಿಲ್ ಇರೋಷನ್. ಸಾಯಿಲ್ ಇರೋಷನ್ ಅಂದ್ರೆ ಏನು? ಟಾಪ್ ಸಾಯಿಲ್ ಏನಿದೆ ಅದು ವಾಶ್ ಅವೇ ಆಗಿ ಹೋಗುವಂಥದ್ದು, ಅದನ್ನ ಸಾಯಿಲ್ ಇರೋಷನ್ ಅಂತ ಕರೆದಿರ್ತೀವಿ. ಟಾಪ್ ಸಾಯಿಲ್ ಇಸ್ ಫರ್ಟೈಲ್ ಸಾಯಿಲ್ ಅಲ್ವಾ, ಅದು ತೊಳ್ಕೊಂಡು ಹೋಗ್ಬಿಡ್ತದೆ ಜೋರಾದ ಗಾಳಿ ಮಳೆಗೆಲ್ಲ, ಅದನ್ನ ಸಾಯಿಲ್ ಇರೋಷನ್ ಅಂತ ಕರಿತೀವಿ. ಡಿಸ್ರಪ್ಷನ್ ಆಫ್ ದ ವಾಟರ್ ಸೈಕಲ್. ವಾಟರ್ ಸೈಕಲ್ ಅಂತ ಕೇಳಿದೀರಾ? ಈಗ ಡಿಸ್ರಪ್ಷನ್ ಆಫ್ ದ ವಾಟರ್ ಸೈಕಲ್ ಏನಾಗುತ್ತೆ? ಇದರಿಂದ ರೈನ್ಫಾಲ್ ಕಡಿಮೆ ಆಗ್ಬಹುದು ಅಲ್ವಾ, ಡ್ರಾಟ್ ಆಗಬಹುದು. ಸೊ these are the different effects of deforestation. ಸಜೆಸ್ಟ್ ಎನಿ ಫೋರ್ ಮೆಷರ್ಸ್ ಅಂತ ಹೇಳಿದ್ದಾರೆ ಡಿಫಾರೆಸ್ಟೇಷನ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ. ಸ್ಟೆಪ್ಸ್ ಟು ರೆಡ್ಯೂಸ್ ಡಿಫಾರೆಸ್ಟೇಷನ್. ಫಸ್ಟ್ ಒನ್, ರಿಫಾರೆಸ್ಟೇಷನ್. ರಿಫಾರೆಸ್ಟೇಷನ್ ಇಸ್ ಇಂಪಾರ್ಟೆಂಟ್. ಡಿಫಾರೆಸ್ಟೇಷನ್ ಮಾಡೋದ್ರ ಬದಲು ಏನ್ ಮಾಡ್ಬೇಕು? ರಿಫಾರೆಸ್ಟೇಷನ್. ರಿಫಾರೆಸ್ಟೇಷನ್ ಇಸ್ ನಥಿಂಗ್ ಬಟ್ ಪ್ಲಾಂಟಿಂಗ್ ಟ್ರೀಸ್. ರಿಫಾರೆಸ್ಟೇಷನ್ ಅಂತ ಕರಿತೀವಿ ಅಲ್ವಾ. ಎನ್ಫೋರ್ಸಿಂಗ್ ಸ್ಟ್ರಿಕ್ಟ್ ಲಾಸ್ ಟು ಪ್ರಿವೆಂಟ್ ಕಟಿಂಗ್ ಡೌನ್ ಟ್ರೀಸ್. ಮರ ಕಟ್ ಮಾಡೋರಿಗೆ ಸರಿಯಾದ ಸ್ಟ್ರಿಕ್ಟ್ ಆಗಿರೋ ಕಾನೂನನ್ನು ತಗೋಬರ್ಬೇಕು. ಅನ್ ಎಫರ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಎವ್ರಿ ಒನ್. ಎಲ್ಲರಲ್ಲೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಏನೇನಾಗುತ್ತೆ ಡಿಫಾರೆಸ್ಟೇಷನ್ ಇಂದ, ಏನೇನ್ ಇಫೆಕ್ಟ್ ಆಗುತ್ತೆ ಅರ್ತ್ ಅಲ್ಲಿ ಅಂತ ಹೇಳಿದ್ರೆ ಆ ರೀತಿ ಪೀಪಲ್ಗೆ ಅವೇರ್ನೆಸ್ ಅನ್ನ ಮೂಡಿಸುವಂತದ್ದು. ಪ್ಲಾಂಟಿಂಗ್ a plant of a species commonly found in the area instead of a cut tree. ಈಗ ಒಂದ್ ಮರ ಕಟ್ ಮಾಡಿದಾರೆ ಅಂತ ಇಟ್ಕೊಳ್ಳಿ, ಅದ್ರ ಬದಲಿಗೆ
ಒಂದಿಷ್ಟು ಗಿಡಗಳನ್ನ ಬೆಳೆಸ್ಬಿಡೋದು. ಆ ಜಾಗದಲ್ಲಿ ಆ ಏರಿಯಾದಲ್ಲಿ ಯಾವುದು ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಏನಿದೆ ಅಲ್ಲ ಅದನ್ನ ಬೆಳೆಸಬೇಕು. ಆರ್ಗನೈಸಿಂಗ್ ಅ ಫಾರೆಸ್ಟ್ ಫೆಸ್ಟಿವಲ್ ಅನ್ನ ಆರ್ಗನೈಸ್ ಮಾಡುವಂಥದ್ದು. ಯೂಸ್ ಲೆಸ್ ಪೇಪರ್ ಎಲ್ಲಿಂದ ಬರುತ್ತೆ? ಮರದಿಂದ ಬರುತ್ತೆ. ಪೇಪರ್ ಬೇಕು ಅಂದ್ರೆ ಮರ ಕಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಯೂಸ್ ಲೆಸ್ ಪೇಪರ್ ಅಂಡ್ ವಿ ಹ್ಯಾವ್ ಟು ರೀಸೈಕಲ್ ಇಟ್. ಯೂಸ್ ಮಾಡಿರೋ ಪೇಪರ್ ಅನ್ನ ರೀಸೈಕಲ್ ಮಾಡಬೇಕು, ಸುಮ್ಮನೆ ಹಾಳು ಮಾಡಬಾರ್ದು. ಕಂಟ್ರೋಲ್ ಲಾಗಿಂಗ್ ಅನ್ನ ಕಂಟ್ರೋಲ್ ಮಾಡಬೇಕು. ಅಂಡ್ ಎಜುಕೇಟ್ ಪೀಪಲ್, ಇದ್ರ ಬಗ್ಗೆ ಪೀಪಲ್ ಅನ್ನ ಎಜುಕೇಟ್ ಮಾಡುವಂಥದ್ದು. ದೀಸ್ ಆರ್ ದ ಡಿಫರೆಂಟ್ ಸ್ಟೆಪ್ಸ್. ಥ್ಯಾಂಕ್ ಯು.